కొంచెం లెఫ్ట్ ఆ అమ్మాయి కొంచెం లెఫ్ట్ చరిత్ర రైట్ ఓకే లేపండి అందరూ హ్యాండ్స్ లేపండి రా ఓకే రెడీ सर कैमरा फर्स्ट क्वेश्चन प्रतीक्षा सर అక్కడ ఒక అమ్మాయి సేమ్ ఇలాగే ఎదురు ఒక అమ్మాయి అమ్మాయి ఉంటది అమ్మాయి ఉంటది ಇನ್ನ ಬರ್ಬೇಕು ಎರಡನೇ ಬರ್ಬೋದು ఆ అమ్మాయిని పెట్టు ఇటువైపు ఇక్కడ ఉన్నారు కదా కొంచెం లెఫ్ట్ పంపు అమ్మాయిని ఇది ఓకే అలా పెట్టు కొంచెం బ్యాక్ రమ్మను అందరి అమ్మాయిలని కొంచెం బ్యాక్ మనిషి బ్యాక్ వెళ్ళమను మనిషి ఫస్ట్ క్వశ్చన్ ఒకటి ఏం చేద్దాం ఆ రోల్ చేయాలి ఒకసారి రోల్ చేసి పైకి వెళ్తుంది ఒకసారి పైకి వెళ్దాం సార్ సార్ తిరిగి ಹಸಿರು ತೋರಣ ಹಳದಿ ಮಣ್ಣ ಬಾರೋ ಗಿರಿ ನೀನೇನೇನು ಎನ್ಕರೇಜ್ ಮಾಡಿದ್ದೀರಾ. ಅದೇ ರೀತಿ ನಾನು ಮತ್ತು ಗುಂಡ ಒಂದು ಅಭೂತಪೂರ್ವ ಯಶಸ್ಸು ನಿಮ್ಮಿಂದ. ಸೊ ನಾವು ಒಂದು ಸಣ್ಣದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ನಾನು ಮತ್ತು ಗುಂಡ ಆದಮೇಲೆ ತಿರ್ಗಾ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಪ್ಯಾಂಡಮಿಕ್ ನನ್ನ ಸಕ್ಸಸ್ನ ಸ್ವಾಲೋ ಮಾಡಿಬಿಡ್ತು. ತಿರ್ಗಾ ಏನು ಮಾಡಬೇಕು ಅಂತ ಬಂದಾಗ ಅದೇ ಒದ್ದಾಟ, ಯಾರೂ ದುಡ್ಡು ಹಾಕೋರಿಲ್ಲ ಅಂತ ಬಂದಾಗ ಕೊನೆಗೆ ಲೈಕ್ ಒಂದು ಓಕೆ ನಾವು ಒಂದು ಒಳ್ಳೆ ಒಂದು ಕಂಟೆಂಟ್ ಇತ್ತು. ಎಲ್ಲ ಕಡೆ ನಾವು ಕಂಟೆಂಟ್ ಒಂದು ಪ್ಯಾಂಡಮಿಕಲ್ಲಿ ಕಂಟೆಂಟ್ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. ಕಂಟೆಂಟ್ ಇಸ್ ದ ಕಿಂಗ್ ಆಲ್ ದ ಟೈಮ್. ಒಂದು ಕಂಟೆಂಟ್ನ ಇಟ್ಕೊಂಡು ಕಮರ್ಷಿಯಲ್ ಆಗಿ ಒಂದು ಪ್ರೆಸೆಂಟೇಷನ್ ಮಾಡೋಣ, ಒಂದು ಹೊಸಬ್ರನ್ನ ಇಟ್ಕೊಂಡೇ ಹೋಗೋಣ ಅನ್ನೋ ರೀತಿಲಿ ಒಂದು ಸ್ಟಾರ್ಟ್ ಆಗಿದ್ದು. ಒಂದು ಸಣ್ಣದಾಗಿ ನಂದು ಒಂದು ಬ್ಯಾನರ್ ಮಾಡಿದೆ, ಶ್ರೀನಿವಾಸ್ ತಿಮ್ಮಯ್ಯ ಫಿಲಮ್ ಫ್ಯಾಕ್ಟ್ರಿ ಅಂತ. ಅಲ್ಲಿ ಸಣ್ಣದಾಗಿ ನಂದೆಲ್ಲ ಮುಗಿಸ್ಕೊಂಡು ನಂತರ ಐ ಸ್ಟಾರ್ಟೆಡ್. ಅದಕ್ಕೆ ಹುಡುಕ್ತಿದ್ದಾಗ ಲೈಕ್ ನೈಋತ್ಯನೂ ಕೂಡ ಲೈಕ್ ಒಂದು ಕೈ ಜೋಡಿಸ್ದ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಫಂಡ್ ಮಾಡೋದಕ್ಕೆ. ಅದಾದ ನಂತರ ನಾನೇನು ಫಂಡ್ ಮಾಡ್ಕೊಂಡಿದ್ದೆ, ಸರ್ ಭೀಮೇಶ್ ಸರ್ ಆಗಿರ್ಬೋದು, ನಮ್ಮ ವಿಶ್ವನಾಥ್ ಸರ್ ಆಗಿರ್ಬೋದು, ಚಂದ್ರಶೇಖರ್ ಸರ್ ಆಗಿರ್ಬೋದು, ಇನ್ನೊಂದು ಹೇಳ್ತಾರೆ ಲೈಕ್ ರಾಜೇಶ್ ಅಂತ ಎಲ್ಲರೂ ಕೈ ಜೋಡಿಸಿ ಈ ಸಿನಿಮಾ ನನ್ನ ಬ್ಯಾನರಲ್ಲಿ ಸಂಪೂರ್ಣವಾದಂಥ ಒಂದು ಟಾಕಿ ಪೋರ್ಷನ್ ಮುಗಿಸಿ ಈಗ ಸಾಂಗ್ ಪೋರ್ಷನ್ ಮುಗಿಸಿದ್ದೀನಿ. ಮೊದಲನೇ ಸಾಂಗ್ ಬಂದ್ಬಿಟ್ಟು ಭೂಷಣ್ ಮಾಸ್ಟರ್ ಮಾಡಿದ್ರು. ಎರಡನೇ ಸಾಂಗ್ ಒಂದು TDC ಕಂಪ್ನಿ ಒಂದು ಕೊರಿಯೋಗ್ರಾಫರ್ ಕಂಪ್ಲೀಟ್ ಮಾಡಿ ಈಗ ಮೂರನೇ ಸಾಂಗ್ ಮಾಡ್ತಾ ಇದ್ವಿ. ಹೈದರಾಬಾದಲ್ಲಿ ಮೊಯಿನ್ ಮಾಸ್ಟರ್ ಏನಿದ್ದಾರೆ ಅವ್ರದ್ದು ಗೋಲ್ಡನ್ ಸ್ಪ್ಯಾರೋ ಒಂದು ಹಿಟ್ ಆಗಿತ್ತು. ಈಗ ಒಂದು ಅಮೇಜಿಂಗ್ ಒಂದು ಕೊರಿಯೋಗ್ರಫಿ ಒಂದು ಮಾಡ್ತಾ ಇದ್ದಾರೆ. ಸೊ ವಿಲ್ ಲೆಟ್ಸ್ ಇನ್ವೈಟ್ ಏನಂತ ಹೇಳ್ತಾರೆ ಮೊಯಿನ್ ಮಾಸ್ಟರ್ ಫಾರ್ ದ ಇಂಡಸ್ಟ್ರಿ. ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಮೊಯಿನ್ ಮಾಸ್ಟರ್. ಥ್ಯಾಂಕ್ ಯು ಸರ್. ಸೊ ಇದನ್ನ ಮಾಡಿ ತಿರ್ಗಾ ಇಲ್ಲಿ ನಾವು ಒಂದು ಸಾಂಗ್ ಮಾಡಬೇಕು ಅಂತ ಬಂದಾಗ, ಒಂದು ಸೆಟ್ ನೋಡ್ಬೇಕು ಅಂತ ಬಂದಾಗ ಹಾಗೆ ಭೇಟಿಯಾದ್ವಿ, ಸರ್ದೊಂದು ಪರಿಚಯ ಆಯಿತು. ಅವ್ರದ್ದೊಂದು ವೆಂಚರ್, ಅವ್ರದ್ದು ಪ್ರೀವಿಯಸ್ ಸಿನಿಮಾ ಮೊಹಮ್ಮದ್ ಗೌಸ್ ಏನಿದ್ದಾರೆ, ನಿಜಾಮ್ ಸ್ಟುಡಿಯೋ ಅಂತ ಹೈದರಾಬಾದ್ ಒಂದು ದೊಡ್ಡ ಸ್ಟುಡಿಯೋ, ಅಲ್ಲಿ ತೆಲುಗು ಇಂಡಸ್ಟ್ರಿಗೆ ಒಂದು ಬೇರೆ ಮಟ್ಟದಲ್ಲಿ ಇಂಡಸ್ಟ್ರಿಗೆ ಸರ್ವ್ ಮಾಡ್ತಾ ಇದ್ದಾರೆ. ತಿರ್ಗಾ ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟುಡಿಯೋ ಒಂದು ಕೊರತೆ ಇದೆ. ಇಲ್ಲಿ ನಮ್ಮ ಸಿನಿಮಾ ಎಲ್ಲ ಏನಂತ ಇಂಡಸ್ಟ್ರಿಯಲ್ ಟೆಕ್ನಿಷಿಯನ್, ಡೈರೆಕ್ಟರ್, ಪ್ರೊಡಕ್ಷನ್ ಹೌಸ್ಗಳು ಒಂದು ಒಳ್ಳೆ, ಇವಾಗ ನಾನು ಏನು ಶೂಟ್ ಮಾಡ್ತಾ ಇದ್ದೀನಿ ಅದೇ ಥರ ಒಂದು ಎಲ್ಲ ಹಸ್ಕೊಂಡು ಬಂದಿರ್ತಾರೆ ಎಲ್ಲ ನಿರ್ದೇಶಕರು, ಎಲ್ಲ ನಿರ್ಮಾಪಕರು, ಒಂದು ಒಳ್ಳೆ ಸ್ಟುಡಿಯೋ ಬೇಕು ಅಂತ. ಆ ರೀತಿಯಲ್ಲಿ ಒಂದು ಆ ಬರದಲ್ಲಿ ಒಂದು ಪ್ರಮಾಣದಲ್ಲಿ ಮೊಹಮ್ಮದ್ ಗೌಸ್ ಅವರು ತನ್ನ ಒಂದು ಬ್ಯಾಂಗ್ಳೂರ್ ಫಿಲಮ್ ಸ್ಟುಡಿಯೋನ ಒಂದು ಆರಂಭ ಮಾಡಿದ್ದಾರೆ. ಅವರೆಲ್ಲರೂ ಅವ್ರಿಗೆ ಕನ್ನಡದ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂಥ ಅವ್ರ ಯಶಸ್ಸು ಮುಂದುವರಿಲಿ, ಈ ಸ್ಟುಡಿಯೋ ಸಂಪೂರ್ಣ ಯಶಸ್ಸಾಗಲಿ ಅಂತ ಒಂದು ಇನ್ವೈಟ್ ಮಾಡ್ತಾ ಒಂದು ಇನಾಗ್ಯುರೇಟ್ ಮಾಡೋ ಅವ್ರಿಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಕೊಟ್ಟೋಣ ಮೊಹಮ್ಮದ್ ಗೌಸ್ ಅವರಿಗೆ. ಇವತ್ತು ಈ ಸ್ಟುಡಿಯೋದಲ್ಲಿ ಮೊದಲನೇ ಸಿನಿಮಾ ನಂದೇ ಶೂಟ್ ಮಾಡ್ತಿರೋದು. ಲಕ್ಕಿ ಏನೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ನಿಮ್ಮ ಸ್ಟುಡಿಯೋ ಅಭೂತಪೂರ್ವ ಯಶಸ್ಸು ಕಾಣಲಿ, ಮತ್ತೆ ಇನ್ನೂ ಒಂದು 5-10 ಸ್ಟುಡಿಯೋಗಳು ಕನ್ನಡ ಇಂಡಸ್ಟ್ರಿಗೆ ಆಗಿ ಬರಲಿ ಸರ್. ಪ್ಲೀಸ್ ಎನ್ಕರೇಜ್ ಈ ತರ ಸ್ಟುಡಿಯೋಗಳು ಸರ್ನ ಇಡೀ ಇಂಡಸ್ಟ್ರಿ ಇದು ಸ್ಟುಡಿಯೋ ನಾವು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಲೈಕ್ ಬಣ್ಣಗಳ ತತ್ವಗಳು ಅನ್ನೋ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ. ಅದೇ ರೀತಿ ಒಂದು ಸೈದ್ಧಾಂತಿಕವಾಗಿ ವರ್ಣ ಅನ್ನೋದು ಹೀರೋಯಿನ್ ಹೆಸರು, ವೇದ ಅನ್ನೋದು ಹೀರೋ ಹೆಸರು. ಇವರಿಬ್ರು ಒಂದು ಎಲಿಗೆಂಟ್ ಲವ್ ಸ್ಟೋರಿ. ಅಗೇನ್ ಅದೇ ಸೇಮ್ ಪ್ರೇಮ ಕತೆ, ಅದೇ ಹಳೆ ಏನಂತ ಹೇಳ್ತಾರೆ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಹೇಳೋದಕ್ಕಿಂತ ಅದಾಚೆ ಒಂದು ಕಂಟೆಂಟ್ನ ಇಟ್ಕೊಂಡಿದ್ದೀನಿ. ಕಲರ್ ಅನ್ನ ಎಮೋಷನ್ಸ್ ಜೊತೆ ಕನೆಕ್ಟ್ ಮಾಡ್ತಾ ಒಂದು ಕತೆನ ಕ್ರಾಫ್ಟ್ ಮಾಡಿದ್ದೀನಿ. ಇವತ್ತು ನೇಚರ್, ನಮ್ಮ ವಾಟ್ರಿಂದ ಹಿಡಿದು ಎಲ್ಲ ರೀತಿಯಾದಂಥ ಗಾಳಿಯಿಂದ ಹಿಡಿದು ಫುಡ್ಡಿನ ಎಲ್ಲನೂ ಏನಂತ ಹೇಳ್ತಾರೆ ಕರಪ್ಟ್ ಆಗಿದೆ, ಪೊಲ್ಯೂಟ್ ಆಗಿದೆ. ಅದೇ ರೀತಿ ಲೈಕ್ ಈವನ್ ಕಲರ್ ಹ್ಯಾಸ್ ಬಿನ್ ಪೊಲ್ಯೂಟೆಡ್. ಸೊ ಆ ಕಲರ್ ಮಾಫಿಯಾ ಸುತ್ತ ಒಂದು ಟ್ರಾವೆಲ್ ಆಗ್ತದೆ. ಅದ್ರ ಬ್ಯಾಕ್ ಡ್ರಾಪಲ್ಲಿ ಒಂದು ಕತೆ, ಒಂದು ಎಲಿಗೆಂಟ್ ಲವ್ ಸ್ಟೋರಿ ನಡೆಯುತ್ತೆ.
ಎಲ್ಲ ಭಾವನೆಗಳನ್ನ ಎಮೋಷನ್ಸ್ ಜೊತೆ ಕಲರ್ಗಳ ಜೊತೆ ಮ್ಯಾಚ್ ಮಾಡ್ತಾ ಕಂಪ್ಲೀಟ್ ಸಿನಿಮಾ ಒಂದು ಎಲಿಗೆಂಟ್ ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ. ಆಲ್ಮೋಸ್ಟ್ ಒಂದು 60-65 ದಿವಸ ಶೂಟಿಂಗ್ ಮಾಡಿದ್ದೀನಿ. ಟಾಕಿ ಪೋರ್ಷನ್ ಕಂಪ್ಲೀಟ್ ಮಾಡಿ ಒಂದು ಫೈಟ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ. 3 ಸಾಂಗ್ ಆಗಿ ಈಗ ಇನ್ನ 2 ಸಾಂಗ್ ಇದೆ. ಸೊ ಲೈಕ್ 3ನೇ ಸಾಂಗ್ ಮೊಯಿನ್ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ಸೊ ತಿರ್ಗಾ ಮತ್ತೆ ಭೂಷಣ್ ಮಾಸ್ಟ್ರು ಇನ್ನೊಂದು ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಒಂದು 2 ಸಾಂಗ್ ಇನ್ನೊಂದು ಸಾಂಗ್ ಆದರೆ ಮತ್ತೆ ಒಂದು ಫೈಟ್ ಮಂಗಳೂರಲ್ಲಿ ಶೂಟ್ ಮಾಡಬೇಕು ಅಂತಿದ್ದೀವಿ. ಫೈಟ್ ಆದರೆ ಕಂಪ್ಲೀಟ್ ಸಿನಿಮಾ ಲೈಕ್ ಕುಂಬಳಕಾಯಿ ಆಗುತ್ತೆ. ಬೇರೆ ಪಾತ್ರವರ್ಗ ಯಾರು ಇದ್ದಾರೆ ಸರ್? ರಾಜು ಬಲ್ವಾಡಿ ಅವರಿದ್ದಾರೆ, ಪ್ರೀತಮ್ ಸರ್ ಇದ್ದಾರೆ, ಶಿಲ್ಪ ಅವ್ರನ್ನ, ಸುಜಿತ್ ಅಂತ ತುಂಬ ಸಿನಿಮಾಗಳು ಮಾಡಿದ್ದಾರೆ. ಸುಜಿತ್ ಅಂತ ಇದೆ ಸರ್. ಒಂದು ಒಳ್ಳೊಳ್ಳೆ ಪಾತ್ರಗಳು ಒಂದು ಕ್ಯಾರಿ ಮಾಡಿದೆ ಸರ್. ಸರ್ ವರ್ಣ ವೇದಂ ಅಂತ ಇದೆ. ವರ್ಣ ಅಂದ್ರೆ ಬೇರೆ ಬೇರೆಕ್ಕೂ ಅನ್ವಯ ಆಗುತ್ತೆ. ಸೊ ಏನಾದರೂ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್? ಖಂಡಿತ ಇಲ್ಲ ಮೇಡಮ್. ಸೊ ವರ್ಣ ಅಂತ ಬಂದಾಗ ಅದು ಬರುತ್ತೆ, ಖಂಡಿತ ಇಲ್ಲ ಮೇಡಮ್. ಕಂಪ್ಲೀಟ್ ಸಿನಿಮಾ ಕಲರ್ ಬಗ್ಗೆ ಮಾತಾಡಿದ್ದೀನಿ. ಒಂದು ಕಲರ್ ಮಾಫಿಯಾ ಒಂದು ಕಂಟೆಂಟ್ ಇದೆ. ಆ ಕಂಟೆಂಟ್ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಆ ಕಂಟೆಂಟ್ ಬಗ್ಗೆನೇ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ. ಬಣ್ಣಗಳ ಮೇಲೆ ಹೋಗ್ತೀವಿ, ಯಾವುದೇ ಕಾಂಟ್ರವರ್ಸಿ ವಿಷಯ ಇಲ್ಲ. ಕಂಟೆಂಟ್ ಪ್ಯೂರ್ಲಿ ಸರ್. ಇವಾಗ ಫುಡ್ ಅಡಲ್ಟ್ರೇಷನ್ ಬಗ್ಗೆ ಕಲರ್ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಿದೆ ಅದ್ರ ಬಗ್ಗೆ ಒಂದು ಆಳವಾಗಿ ಒಂದು ಬರ್ತೀವಿ ಸರ್. ಅದು ಬ್ಯಾಕ್ ಡ್ರಾಪ್ ಅಲ್ಲಿ ಏನಾದರೂ ರಿಯಲ್ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀರಾ ಸರ್ ಅಥವಾ ನಿಮ್ಮದೇ ಕಲ್ಪನೆ? ಕಲ್ಪನೆ ಒಂದು ಬ್ಯೂಟಿಫುಲ್ ಎಲ್ಲಿಗೆ ಒಂದು ವಿಷಯ ಸಿಕ್ಕಿತ್ತು. ಸೊ ಆ ವಿಷಯನ ಇವಾಗ ನಮ್ಮ ಒಂದು ಏನಂತ ಹೇಳ್ತಾರೆ ಲೈಕ್ ಒಂದು ವೇರ್ ಐ ಹ್ಯಾವ್ ರಿಟರ್ನ್ ನನ್ನ ಒಂದು ಜರ್ನಿನ ನೋಡಿದಾಗ ತುಂಬ ಸಿನಿಮಾ ಮಾಡೋಕ್ಕೆ ಒಂದು ಒದ್ದಾಟ ನಡೀತಾನೆ ಇತ್ತು. ಕಂಟೆಂಟ್ ವಿಷಯಗಳನ್ನ ಕಂಟೆಂಟೇ ಕಿಂಗ್ ಅಂತ ತುಂಬ ಪ್ರೊಡ್ಯೂಸರ್ಸ್ಗೆ ನಮ್ಮ ಮನದಟ್ಟು ಮಾಡೋಕ್ಕೆ ಹೋಗ್ತಿದ್ರು ಕೂಡ ಯಾರು ಅದು ರಿಯಲೈಸ್ ಆಗ್ತಾ ಇಲ್ಲ. ತುಂಬ ಒದ್ದಾಟ ಕೊನೆಗೆ. ಸೊ ಲೈಕ್ ಇವಾಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿಗಳು ಕಂಟೆಂಟಲ್ಲಿ ಕಿಂಗ್ ಆಗಿದ್ದಾವೆ. ಇವಾಗ OTT ಪ್ಲಾಟ್ಫಾರ್ಮ್ ಎಂದು ಜನನೂ ಕೂಡ ಆ ಕಂಟೆಂಟ್ ಸಿನಿಮಾನ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ತಗೊಳ್ತಾ ಇದ್ದಾರೆ. ಸೊ ಕಂಟೆಂಟಲ್ಲಿ ನಾವು ಹಿಂದುಳಿತಾನೆ ಇದೀವಿ ಅಂತ ನಂಗೆ ಅನಿಸೋ. ಎಲ್ಲೋ ಒಂದು ಕಡೆ ಲೇಟೆಸ್ಟ್ ಆ ಕಂಟೆಂಟ್ ಮೇಲೆ ಕಮರ್ಷಿಯಲ್ ಆಗಿ ಕಮರ್ಷಿಯಲ್ ಕ್ರಾಫ್ಟ್ ಮಾಡೋಂದ್ರೆ ಒಂದು ವಿಷಯನ ಸಿಕ್ಕಿತ್ತು, ಅದ್ರ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡಿದೆ. ಇವತ್ತಿನ ಸಾಂಗ್ ಶೂಟಿಂಗ್ ಬಗ್ಗೆ ಹೇಳಿ ಸರ್. ವರ್ಣವೇದಂ ಅಂತ ವರ್ಣವೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಸಾಂಗು. ಇದು ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗಗನ್ ಬಡೇರಿಯಾ ಅಂತ, ಸಿಂಗರ್ ಬಂದ್ಬಿಟ್ಟು ಲೈಕ್ ರಜತ್ ಹೆಗ್ಡೆ ಮತ್ತೆ ತನುಷಾ ಅಂತ ಸಿಂಗರು, ಸರ್ ದೇವಸನ್. ಇದು ಮೊಯಿನ್ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ಬೇರೆ ಯಾರೆಲ್ಲ ಇದ್ದಾರೆ ಸಿನಿಮಾದಲ್ಲಿ ಇವ್ರು ಬಿಟ್ಟು ಸೀನಿಯರ್ ಆರ್ಟಿಸ್ಟ್ಗಳು ಅಂತ ಯಾರು ಇಟ್ಕೊಂಡಿದ್ದಾರೆ? ಸರ್ ಅದೇ ಸರ್ ಲೈಕ್ ಪ್ರೀತಮ್, ರಾಜು ಬಲ್ವಾಡಿ ಮೇನ್ ಅವ್ರ ಹೀರೋ ತಂದೆ, ಹೀರೋಯಿನ್ ತಂದೆ, ಇವರಿಬ್ಬರ ಮೇಲೆ ಎರಡು ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಮೇಲೆ ಟ್ರಾವೆಲ್ ಆಗುತ್ತೆ ಸರ್. ಸೊ ಅವರಿಬ್ಬರ ಮೇಲೆ ಟ್ರಾವೆಲ್ ಆಗುತ್ತೆ. ಆ ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಅಲ್ಲಿ ಅವ್ರ ಮೇನ್ ಪಾತ್ರದಾಗಿ ಕ್ಯಾರಿ ಮಾಡ್ತೀವಿ. ಕಂಪ್ಲೀಟ್ ಆಗಿದೆ, ಇನ್ನೆಲ್ಲಿ ಶೂಟಿಂಗ್ ಆಗುತ್ತೆ? ಕಂಪ್ಲೀಟ್ ಆಗಿದೆ ಮೇಡಮ್. 95% ಆಗೋಗಿದೆ. ಓನ್ಲಿ 2 ಸಾಂಗು ಮತ್ತೆ ಒಂದು ಫೈಟ್ ಆದರೆ ಸಿನಿಮಾ ಕುಂಬಳಕಾಯಿ ಮಾಡ್ತೀನಿ ಅಂತ ಬಂದು ಅದೆಲ್ಲ ಕೈ ಬಿಟ್ಟು ಹೊರಟರು. ಕೊನೆಗೆ ಆಮೇಲೆ ನೈಋತ್ಯ ಒಂದು ಫಂಡ್ ಮಾಡಿದ್ರು. ಸೊ ಅದಾದ್ಮೇಲೆ ವಿಶ್ವನಾಥ್ ಚಂದ್ರಶೇಖರ್ ಅಂತ ಒಬ್ಬರಿದ್ದಾರೆ. ಆಮೇಲೆ ಭೀಮೇಶ್ವರ್ ಅಂತ ಸರ್, ಬನ್ನಿ ಸರ್, ಭೀಮೇಶ್ ರಾಜೇಶ್ ಸರ್ ಅಂತ. ಸೊ ಲೈಕ್ ಅವರೆಲ್ಲರೂ ಒಂದು ನನ್ನ ಕನಸಿಗೆ ಒಂದು ಧಾರೆ ಅದು ಸರ್. ಸೊ ಈ ರೀತಿಲಿ ಒಂದು ಟೀಮು ಇಲ್ಲಿ ವಿಶ್ವನಾಥ್ ಸರ್ ಇಲ್ಲಿ ಕೂತಿದ್ದಾರೆ. ಎಲ್ಲರದ್ದು ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಸರ್. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ನಮಗೆ ತುಂಬಾ ಆಸೆ. ಹಾಗಾಗಿ ಅವರು ಈ ವರ್ಣವೇದಂ ಚಿತ್ರದ ಬಗ್ಗೆ ಮಾತಾಡಿದಾಗ ನಾನು ಹೇಳಿದೆ, ಆಯ್ತು ಸರ್ ಖಂಡಿತ ಹಾಕ್ತೀನಿ, ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ, ನೀವು ಮಾಡಿ, ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ. ಯಾಕಂದರೆ ಅವರು ಕತೆ ಹೇಳಿದಾಗಲೂ ಭಾಳ ಅದ್ಭುತವಾಗಿ ಹೇಳಿದ್ರು. ಮತ್ತು ಸರ್ ಹೇಳ್ದಂಗೆ ಕಂಟೆಂಟ್ ವೈಸ್ ಮೂವಿಗಳು ಕನ್ನಡದಲ್ಲಿ ಬರಬೇಕು. ಆ ಕಾರಣದಿಂದಾಗಿ ಇವತ್ತು ಈ ಚಿತ್ರಕ್ಕೆ ನಾನು ಬಂಡವಾಳ ಹೂಡಿರೋದು ನನಗೆ ತುಂಬಾ ಖುಷಿ ಇದೆ. ಹಾಗಾಗಿ ಈ ವರ್ಣವೇದಂ ಚಿತ್ರ ಖಂಡಿತ ಕನ್ನಡದಲ್ಲೊಂದು ಸೂಪರ್ ಡೂಪರ್ ಚಿತ್ರ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಫೆಬ್ರವರಿಯಲ್ಲಿ ರಿಲೀಸ್ಗೆ ಅದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಚಿತ್ರನೂ ಕೂಡ ಶೂಟಿಂಗ್ ನಡೀತಾ ಇದೆ, ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ. ಆಮೇಲೆ ಇವ್ರದ್ದು ಡಾರ್ಲಿಂಗ್ ಕೃಷ್ಣ ರಚಿತಾರಾಮ್ ಅವ್ರದ್ದು ಲವ್ ಮಿ ಆರ್ ಹೇಟ್ ಮಿ ಅಂತ, ಅದಕ್ಕೂ ಕೂಡ ಒಂದಷ್ಟು ಬಂಡವಾಳವನ್ನು ಹೂಡಿದ್ದೀನಿ. ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ರಿಲೀಸಿಗೆ ರೆಡಿ ಇದೆ. ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರ ಚಿತ್ರ ನಿರ್ಮಾಣನ ಮಾಡ್ತಾ ಇದ್ದೀವಿ ಸರ್. ಈ ಸಿನಿಮಾ ಒಂದು ಮಾತಾಡ್ಬೋದಾ ಅವ್ರ ಏನು ಅಂತ ಹೇಳಿದ್ರೆ ಲೈಕ್ ಒಂದು ಎಲ್ಲ ಸಿನಿಮಾ ನಿರ್ದೇಶಕರ ಮೇಲೂ ಒಂದು ಇದಿದೆ ಸರ್ ಅಪವಾದ. 1 ಕೋಟಿ ಹೇಳ್ತಾನೆ, 5 ಕೋಟಿ ಮಾಡ್ತಾನೆ, 5 ಕೋಟಿ ಹೇಳ್ತಾನೆ, 10 ಕೋಟಿ ಮಾಡ್ತಾನೆ ಅಂತ. ಬಟ್ ಏನಕ್ಕೆ ಜಾಸ್ತಿ ಅಂತ ಅನಲೈಸ್ ಮಾಡಲ್ಲ ಸರ್. ಎಲ್ಲೂ ಕೂಡ ಎಲ್ಲಿ ಜಾಸ್ತಿ ಆಯಿತು ಅಂತ ಅನಲೈಸ್ ಮಾಡಲ್ಲ ಸರ್. ಪ್ರಿಪ್ರೇಷನ್ ಚೆನ್ನಾಗಿಲ್ಲ ಅಂತ, ಪೇಪರ್ ವರ್ಕ್ ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಬಂದಾಗ ಸರ್, ಸೆಟ್ಟಲ್ಲಿ ನಾವು ಪ್ರಿಪ್ರೇಷನ್ ಅಂದಾಗ ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಮೋರ್ ಐ ಪ್ರಿಪೇರ್. ಇವಾಗ ನಾನು 1 ವರ್ಷ ಆಲ್ಮೋಸ್ಟ್ 16 ತಿಂಗಳು ಕತೆ ಬರೀತೀನಿ ಸರ್. ತಿರ್ಗಿ ಅದ್ರ ಮೇಲೆ 6 ತಿಂಗಳು ಕಂಪ್ಲೀಟ್ ಪ್ರೊಡಕ್ಷನ್ ಹೇಗೆ ಎಕ್ಸಿಕ್ಯೂಷನ್ ಅಂತ. ಇವಾಗ ಈ ಸಿನಿಮಾ ನಾನೇ ಕಾಸ್ಟ್ಯೂಮ್ ಡಿಸೈನರ್, ನಾನೇ ಆರ್ಟ್ ಡೈರೆಕ್ಟ್ರು. ಸೊ ನನಗೆ ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ ಗೊತ್ತು ಸರ್. ಎಲ್ಲಿ ಯಾವುದಕ್ಕೆ ಇವಾಗ ನಾನು ಹೇಳ್ಬೇಕಂದ್ರೆ ನನ್ನ ಲಿಮಿಟೇಷನ್, ನಾನು ಇಲ್ಲಿ ಮಾಡೋಕ್ಕೆ ಯೋಗ್ಯತೆನಿಲ್ಲ ಸರ್ ನನಗೆ. ಬಟ್ ಆದರೆ ನಾನು ಅದನ್ನು ಎಲ್ಲೆಲ್ಲಿ ಹೇಗೆ ಕಟ್ ಮಾಡಿದ್ದೀನಿ. ಸೊ ಟೆಕ್ನಿಕಲ್ ಆಗಿ ಏನೇನೋ ಒನ್ ಆಫ್ ದ ಫೈನೆಸ್ಟ್ ಎಕ್ವಿಪ್ಮೆಂಟ್ ತೊಗೊಂಡಿದ್ದೀನಿ, ಫೈನೆಸ್ಟ್ ಟೆಕ್ನಿಷಿಯನ್ಸ್ ತೊಗೊಂಡಿದ್ದೀನಿ. 1.5 ಬಜೆಟ್
ನಾನು ಇನ್ನೂ 1.3 ಒಳಗಡೆ ಇದ್ದೀನಿ ಸರ್. ಇನ್ನೂ 20 ಲಕ್ಷ ಇದೆ ನನಗೆ, ಬ್ಯಾಲೆನ್ಸಲ್ಲಿ ಇದ್ದೀನಿ. ಎಲ್ಲರೂ 1.5 2 ಕೋಟಿ ಆಗಿರುತ್ತೆ, 3 ಮಂತ್ ಬಜೆಟ್ ಹೇಳ್ತಾರೆ, ಅಷ್ಟೊಳಗಡೆ ಇದ್ದೀನಿ ಸರ್. ಅಷ್ಟು ಡೀಟೇಲ್ ಆಗಿ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರನೇ ನಾನು ಖರ್ಚು ಮಾಡಿದ್ದೀನಿ. ಫುಲ್ ಕಂಟ್ರೋಲು ನನ್ನ. ಅಂದರೆ ಸಿನಿಮಾದ ಕಂಪ್ಲೀಟ್ ಲೇಬರಿಂದ ಹಿಡಿದು ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ನಾಲೆಡ್ಜ್ ಇದ್ದಾಗ ಸಿನಿಮಾ ಬಜೆಟು ಮೀರು ಹೋಗಲ್ಲ ಸರ್. ಆಮೇಲೆ ಸಿನಿಮಾ ಲಾಸ್ ಆಗಲ್ಲ ಸರ್. ಸಿನಿಮಾ ಕರೆಕ್ಟಾಗಿ ಒಳ್ಳೆ ನಾವು ಪೇಪರ್ ಮೇಲೆ ಫೈಟ್ ಮಾಡಿದ್ರೆ ನಾವು ಥಿಯೇಟರ್ ಮುಂದೆ ಫೈಟ್ ಮಾಡಲ್ಲ ಸರ್. ಸೊ ಆ ರೀತಿಯಲ್ಲಿ ಆ ಒಂದು ಬಜೆಟ್ 1.5 ಸರ್. ಶ್ರೀನಿವಾಸ್ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬಂದಾಗ ಸರ್ ಫಸ್ಟ್ ಗೈಡ್ ಮಾಡಿದ್ದು. ಆ್ಯಂಡ್ ಅವತ್ತಿಂದ ಥಿಯೇಟ್ರ್ ಮಾಡಿದ್ದೀನಿ, ಬ್ಯಾಂಗ್ಳೂರೇಷನ್ ಥಿಯೇಟ್ರ್ ಅಂತ. ಅದಾದಮೇಲೆ ಸರ್ ಟ್ರೈನ್ ಮಾಡಿದ್ದಾರೆ ವಾಯ್ಸ್ ಮಾಡ್ಯುಲೇಷನ್ನು, ನವರಸ ಸಾಧನ, ಆಮೇಲೆ ಡ್ಯಾನ್ಸಲ್ಲಿ ಸಾಲ್ಸಾ ಕಲಿಸಿದ್ದಾರೆ, ಕಂಟೆಂಪ್ರರಿ ಫ್ರೀ ಸ್ಟೈಲ್ ಎಲ್ಲ ಮಾಡಿಸಿದ್ದಾರೆ. ಒಂದು ಸ್ಪೆಷಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲದರಲ್ಲೂ ಡೀಟೇಲ್ ಓರಿಯೆಂಟೆಡ್ ಆಗಿ ಹೋಗ್ತಾರೆ. ಒಂದು ಸೀನ್ ಮೇಲೆ, ಒಂದು ಫ್ರೇಮ್ ಮೇಲೆ ತುಂಬ ಯೋಚನೆ ಮಾಡಿ, ತುಂಬ ವರ್ಕ್ ಮಾಡಿ ಅದನ್ನು ಕಟ್ಕೊಟ್ಟಿದ್ದಾರೆ. ಸೊ ಅದು ಸ್ಪೆಷಲ್ ಸರ್ ಬಗ್ಗೆ. ಮತ್ತು ಮೂವಿ ಬಗ್ಗೆ ಇದೇ ಮೊದಲನೇ ಫಿಲಿಮ್ ಇಲ್ಲ? ಹಾಂ ಸರ್. ಏನು ತಯಾರಿ ಹೇಗೆ ನಿಂತ್ಕೊಂಡಿದ್ದೀನಿ ಸರ್? ಅದೇ ಆಲ್ಮೋಸ್ಟ್ 1.5 ಇಯರ್ ಟ್ರೈನ್ ಮಾಡಿದ್ದೀನಿ ಸರ್ ಜೊತೆನೇ ಇದ್ದೆ. ಲೈಕ್ ಎಲ್ಲ ಕಡೆ ಕಂಟೆಂಪ್ರರಿ ಡ್ಯಾನ್ಸ್ ವೈಸ್ ಆದರೆ ಕಂಟೆಂಪ್ರರಿ ಸಾಲ್ಸಾ ಫ್ರೀ ಸ್ಟೈಲ್ ಮಾಡಿದ್ದೀನಿ. ಆ್ಯಕ್ಟಿಂಗ್ ವೈಸ್ ನವರಸ ಸಾಧನ ಮುಗಿಸಿದ್ದೀನಿ. ಬ್ಯಾಂಗ್ಳೂರೇಷನ್ ಥಿಯೇಟ್ರಲ್ಲಿ ನಾಟಕನೂ ಮಾಡಿದ್ದೀನಿ. ವಾಯ್ಸ್ ಮಾಡ್ಯುಲೇಷನ್ ಪ್ರತಿಯೊಂದು ಮಾಡಿಸಿದ್ದೀನಿ. ಐ ವರ್ಕ್ ಎಲ್ಲ, ಬಾಡಿ ಲ್ಯಾಂಗ್ವೇಜು ಎಲ್ಲದ್ರ ಮೇಲೆ ವರ್ಕ್ ಮಾಡಿ. ನಿಮ್ಮ ಪಾತ್ರ ಹೆಂಗೆ ಸಾಗುತ್ತೆ ಸಿನಿಮಾ ಕತೆ ಕೇಳಿ? ಪಾತ್ರ ಸ್ವಲ್ಪ ಲೈಕ್ ಬಬ್ಲಿ ಎನರ್ಜೆಟಿಕ್ ಮ್ಯೂಸಿಷಿಯನ್ನು, ಲೈಕ್ ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾನೆ. ಅವನದು ಆ ಫ್ಯಾಮಿಲಿ ಬಗ್ಗೆ ತುಂಬ ಕೇರ್ ಇದೆ. ಅಟ್ ದ ಸೇಮ್ ಟೈಮ್ ಹೀರೋಯಿನ್ ಜೊತೆ ಒಡನಾಟ ಹೆಂಗೆ ನಡೆಯುತ್ತೆ, ಮತ್ತು ಕಲರ್ ಮಾಫಿಯಾ ಬಗ್ಗೆ ಹೆಂಗಿಬ್ರು ಇನ್ವಾಲ್ವ್ ಆಗಿ ಸಾಲ್ವ್ ಮಾಡ್ತಾರೆ ಅನ್ನೋದು ಬನ್ನಿ. ಫೈಟ್ಸ್ ಏನು ಇದೆ, 4 ಇದೆ ಟೋಟಲ್. ಚೆನ್ನಾಗಿ ಬನ್ನಿ. ಕುಂಫು ಮಾಸ್ಟರ್ ಮಾಡಿದ್ದಾರೆ. ನಿಮ್ಗೆ ಹೆಸರು ಸಿನಿಮಾ ಬಂದ್ಮೇಲೆ ಚೇಂಜ್ ಮಾಡ್ಕೊಂಡ್ರ? ಇಲ್ಲ ಸರ್, ನನ್ನ ಹೆಸರು ಅದೇ ನೈಋತ್ಯ ಆಗ್ನೇಯ ಹಂಗಿಟ್ಕೊಂಡಿದ್ದೀರ. ಅಪ್ಪ ಇಟ್ಟಿದೆ ಡಿಫ್ರೆಂಟ್ ಅದೇನೆ. ಮಂಗಳೂರಲ್ಲಿ ಆ್ಯಕ್ಚುಲಿ ಸರ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ನಿಮ್ಮ ಬಗ್ಗೆ, ಸಿನಿಮಾ ಬಗ್ಗೆ ಓಕೆ. ಆ್ಯಕ್ಚುಲಿ ಒಂದು 2-3 ವರ್ಷದಿಂದ ನಾನು ಈ ಸಿನಿಮಾ ಮಾಡ್ತಿದ್ದೀನಿ. ಆ್ಯಂಡ್ 3 ವರ್ಷದ ಎಕ್ಸ್ಪೀರಿಯನ್ಸ್ನ ಶಬ್ದದಲ್ಲಿ ಅಥವಾ ಸಂಖ್ಯೆಗಳಲ್ಲಿ ತೂಕ ಮಾಡೋದು ನನಗೆ ಇಷ್ಟ ಇಲ್ಲ. ಸೊ ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ಈ ಫಿಲ್ಮು. ಅಲ್ಲ, ತೂಕ ಮಾಡಬೇಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಹುಡುಗಿ, ಆ್ಯಕ್ಚುಲಿ ಕಾಲೇಜ್ ಸ್ಟೂಡೆಂಟು. ಅವಳು ವೋಕಲಿಸ್ಟು ಸಿನಿಮಾದಲ್ಲಿ. ಅದೇ ಒಂಚೂರು ಏನಂದ್ರೆ ಲವ್ಲಿ ಆಗಿದ್ದಾಳೆ. ಅವಳು ಫ್ಯಾಮಿಲಿ ಓರಿಯೆಂಟೆಡು, ಎಲ್ರಿಗೆ ತುಂಬಾ ಕೇರಿಂಗ್ ಥರ ಇರೋದು. ಹೌದು. ಇದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ದೆ? ಅಂದರೆ ಕಾಲೇಜಲ್ಲಿ ಇವಾಗಲೂ ನಾನು ಓದ್ತಿದ್ದೀನಿ, ಕಾಲೇಜಲ್ಲಿ ಇದ್ದೇನೆ. ಸೊ ಇದೇ ಫಸ್ಟ್ ಮೂವಿ ಡೆಬ್ಯೂ. ಮಂಗಳೂರಲ್ಲಿ ಅಂತ ಈ ಅವಕಾಶ ಬಂದಿದೆ. ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದ್ರು. ಅಂದರೆ ಸಿನಿಮಾದಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿತಾ ಇರ್ತೀವಿ. ಹಾಂ ಹೌದು, ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್. ನಿಮ್ಮಿಂದನೇ ಮಾಫಿಯಾ ಸ್ಟಾರ್ಟ್ ಆಗೋದು, ಕಲರ್ ಆಗ್ತದೆ. ಎಸ್, ಇವಳ ಪಾತ್ರ ಲೈಕ್ ಇವಳ ಒಂದು ಹ್ಯಾಬಿಟ್ ಇರುತ್ತೆ. ಒಂದು ತಿಂಗಳಿಗೆ ಒಂದ್ಸಲ ಶಿ ಡೆವೋಟ್ಸ್ ಹರ್ 1 ಡೇ ಫಾರ್ ದ ಸೋಷಿಯಲ್ ಕಾಸಿಗೆ ಮಾಡ್ತಿರ್ತಾಳೆ. ಅದರಲ್ಲಿ ಒಂದೊಂದು ಕಾಸು ಮಾಡ್ತಿರ್ತಾಳೆ. ಅಲ್ಲಿ ಒಂದು ಕಾಸಲ್ಲಿ ಒಂದು ಕಲರ್ ಮಾಫಿಯಾ ಅದು ಗೊತ್ತಾಗುತ್ತೆ. ಸೊ ಲೈಕ್ ಆ ಕಲರ್ ಮಾಫಿಯಾ ಅಂದರೆ ಕಲರ್ದೊಂದು ಫ್ಯಾಕ್ಟ್ರಿ ಮರ್ಚೆಂಟು, ಹೀರೋ ತಂದೆ ಕಲರ್ ಮರ್ಚೆಂಟು ಅಂದರೆ ಕಲರ್ ಮಾಫಿಯಾ. ಸೊ ಶಿ ಪ್ರೊಟೆಸ್ಟ್ ಅಲ್ಲಿ ಸುತ್ತಮುತ್ತ ಹಾಗೆ ಕತೆ ಟ್ರಾವೆಲ್ ಆಗುತ್ತೆ. 1-2 ಫ್ಯಾಮಿಲಿ ಬ್ಯಾಕ್ ಡ್ರಾಪಲ್ಲಿ ಅಗೇನ್ ಎಲಿಗೆಂಟ್ ಲವ್ ಸ್ಟೋರಿ. ಬಟ್ ಅಗೇನ್ ವರ್ಣವೇದಂ ಕಂಟೆಂಟು, ಆ ಕಂಟೆಂಟು ಅಗೇನ್ ಐ ಕೆಪ್ಟ್ ಬಿಕಾಸ್ ಅದನ್ನು USB, ದಟ್ ಈಸ್ ಮೈ ಸೆಲ್ಲಿಂಗ್ ಪಾಯಿಂಟ್. ಅದು ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು. और मुझे ये सॉन्ग कोरियोग्राफी करने में बहुत मज़ा आ रहा है. और हमारे आर्टिस्ट लोग एंड हमारे DOP सर एंड डायरेक्टर सर, सब लोग का सपोर्ट, सब लोग का बहुत सपोर्ट है इधर. बहुत अच्छा लग रहा है इधर काम करने में. और सब कन्नड़ा मीडिया को थैंक यू सो मच इधर आने के लिए. एंड वंस अगेन ಎಲ್ಲರಿಗೂ ನಮಸ್ಕಾರ. ये मूवी को सपोर्ट करो, बहुत अच्छा कांसेप्ट है और बहुत अच्छा सॉन्ग मुझे दिया. डायरेक्टर सर को थैंक यू सो मच. ब्यूटीफुल सॉन्ग. इधर फर्स्ट फिल्म ಆಗಿರೋದು? फर्स्ट फिल्म ಆಗಿರೋದು? नहीं सर, उससे पहले भी इधर मूवी करा था, उपाध्यक्ष 2 ऐसा करा था. और मैं जानी मास्टर का असिस्टेंट हूँ इधर, पुनीत सर से और सब स्टाफ से काम कर रहा हूँ. फिर भी कन्नड़ा नहीं सीखा, मगर हमारे मास्टर जस्ट वर्क बोलते थे, वही करता था सर. मतलब वो लैंग्वेज में उतना इन्वॉल्व नहीं होता था. हमारा डांस में लैंग्वेज क्या रहता है, 5, 6, 7, 8 बोलना है और मार्क लगाना है, साउंड, यही रहता है ना सर. तो लैंग्वेज सीखने के लिए उतना टाइम नहीं मिला है.
ನಿಮ್ಮ ಸ್ಟುಡಿಯೋನ ನಾವು ಉಪಯೋಗಿಸ್ಕೊಳ್ತೀವಿ ಸರ್. ನಿಮಗೆ ಅಭೂತಪೂರ್ವ ಯಶಸ್ಸು ಸಿಗಲಿ ಸರ್. सर ಎಷ್ಟು ಎಕರೆ ಇದೆ कितना एकड़ है ये 6 एकर्स में है सर. फैसिलिटी क्या क्या है इधर देखिए सर ऑल बहुत सारे प्यारे सेट्स है इधर, बहुत अच्छे सेट्स है. ನೀವೇ ಹೇಳ್ಬಿಡಿ ಏನಿದೆ ಅದು ಹೇಳ್ಬಿಡಿ. ಅವರು ಪಾಪ ಅವರು ಭಾಷೆ ಸರ್ ಸ್ಟುಡಿಯೋದಲ್ಲಿ ನಿಮಗೆ ಎಲ್ಲ ರೀತಿಯ ಇವಾಗ ಲಂಡನ್ ಸ್ಟ್ರೀಟ್ ಅಂತ ಒಂದು ಮಾಡಿದ್ದಾರೆ ಸರ್. ಇಲ್ಲಿ ಆಮೇಲೆ ಫಿತೂರ್ದು ಒಂದು ಸೆಟಪ್ ಮಾಡಿದ್ದಾರೆ ಸರ್. ಆಮೇಲೆ ತಿರ್ಗಾ ವೈಟ್ ಹೌಸ್ ಒಂದು ಮಾಡಿದ್ದಾರೆ ಸರ್, ಗ್ಲಾಸ್ ಹೌಸ್. ಆಮೇಲೆ ತಿರ್ಗಾ ಸೊ ಅಲ್ಲಿ ನಮಗೆ ಒಂದು ಕ್ಲಾಸಿಕಲ್ ಆಗಿ ಅಲ್ಲಿ 2 ಮುಂದೆ ಸೆಟಪ್, ಆಲ್ಮೋಸ್ಟ್ ಒಂದು 7-8 ಸೆಟಪ್ನ ಇಂಟೀರಿಯರ್ ಆಗಿ ಲೈಕ್ ಶೂಟ್ ಮಾಡೋದಕ್ಕೆ, ಕ್ಲೋಸ್ಅಪ್ ಶಾಟ್ಗಳು ಮಾಡ್ಕೊಳ್ಳೋದಕ್ಕೆ ಒಂದು ಕಂಪ್ಲೀಟ್ ಒಂದು ಡ್ರೀಮ್ ಲ್ಯಾಂಡೇ ಸೃಷ್ಟಿ ಮಾಡಿದೆ ಸರ್ ಒಳಗಡೆ ಇಂಟೀರಿಯರ್ ರೇಂಜ್ಗೆಲ್ಲ. ಸೊ ಲೈಕ್ ಕಂಪ್ಲೀಟ್ ಒಂದು ಟೆಕ್ನಿಕಲ್ ಆಗಿ ನಮಗೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಬಂದ್ಬಿಟ್ಟು ವರ್ಕಿಂಗ್ ಸ್ಪೇಸ್ ಬೇಕು ಸರ್. ಟೆಕ್ನಿಕಲ್ ಎಕ್ವಿಪ್ಮೆಂಟ್ನ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಆ ಸ್ಪೇಸ್ ಬೇಕು ಸರ್. ಆ ಸ್ಪೇಸ್ ಬಿಕಾಸ್ ಅವ್ರು ನಿಜಾಮ್ ಸಿಟಿಲಿ ಅವ್ರು ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೈದರಾಬಾದಲ್ಲಿ ಆ ರೀತಿಲಿ ವರ್ಕಿಂಗ್, ಇವಾಗ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದೀವಲ್ಲ ಸರ್, ಆ ವರ್ಕಿಂಗ್ ಅಟ್ಮಾಸ್ಫಿಯರ್ಗೆ ನಮಗೆ ಆ ಸ್ಪೇಸ್ ಇದೆ ನಮಗೆ. ಸೊ ಲೈಕ್ ಶಾರ್ಟ್ ಕಂಪೋಸಿಷನ್ ಇಂದ ಹಿಡಿದು ಮೂವ್ಮೆಂಟ್ಗೆ ಆ ಕಂಪೋಸಿಷನ್ ಇದೆ. ಇವರೇ ಕನ್ಸ್ಟ್ರಕ್ಷನು, ಆ ಕಂಪ್ಲೀಟ್ ಡಿಸೈನು, ಇವರ ಒಂದು ಏನು ವಿಷನ್ ಇತ್ತು ಆ ರೀತಿಲಿ ಕಂಪ್ಲೀಟ್ ಮಾಡಿದ್ದಾರೆ ಸರ್. ಓಕೆ ನೆಕ್ಸ್ಟ್ ಟೈಮ್ ಪೂರಾ ಒಂದು 10-15 ವರ್ಷ ಸ್ನೇಹಿತರು. ವಿ ಅಂಡರ್ಸ್ಟ್ಯಾಂಡ್ ಏನು ಹೇಳ್ತಾರೆ, ಒಂದು ಕ್ರಿಯೇಟಿವ್ ಒಂದು ವೇವ್ ಲೆಂತ್ನ ಅಂಡರ್ಸ್ಟ್ಯಾಂಡ್ ಒಂದು ಅರ್ಥ ಮಾಡ್ಕೊಳ್ತೀವಿ. ಸೊ ನನ್ನ ಸ್ಕ್ರಿಪ್ಟ್ ಒಂದು ಸ್ಟ್ರೆಂತ್ ಆದರೆ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ನಂದು ಇನ್ನೊಂದು ಸ್ಟ್ರೆಂತು. ಅದೇ ರೀತಿ ಏನು ಹೇಳ್ತಾರೆ, ನಮ್ಮ ಏನಂತ ಹೇಳ್ತಾರೆ ಎಡಿಟರ್ ಬಂದ್ಬಿಟ್ಟು KM ಪ್ರಕಾಶ್ ಅವರು, ನಮ್ಮ ಚಿದಾನಂದು ಲೈಕ್ ಇಲ್ಲದ್ರು ಸರ್ ಚಿದಾನಂದ್ ಸರ್ ಕ್ಯಾಮ್ರಾಮನ್, ನಾನು ಮತ್ತು ಗುಂಡ ಕ್ಯಾಮ್ರಾಮನ್ನು ಸರ್. ಇದು ಕಥೆದು ಒಂದು ಹುಳು ಹುಟ್ಟಿದ್ದೇನೆ. ನಾವಿಬ್ರು ನಾನು ಮತ್ತು ಗುಂಡದಲ್ಲಿ ಒದ್ದಾಡ್ತಾ ಇದ್ವಿ ಸರ್. ಅಲ್ಲಿ ಸಿನಿಮಾ ಚೆನ್ನಾಗಾದ್ರೂ ಕೂಡ ಸ್ವಲ್ಪ ನಮ್ಮಿಬ್ರು ಒದ್ದಾಟ ಇತ್ತು. ಕೊನೆಗೆ ನಾವಿಬ್ರು ಒದ್ದಾಟ ಅಲ್ಲಿಂದ ಆರಂಭ ಆಗಿತ್ತು ಸರ್. ನಾನು ಮತ್ತು ಗುಂಡ ಮಾಡಿ ನಾವು ಒಂದು ಒದ್ದಾಡ್ತಿರ್ಬೇಕಾದ್ರೆ ಅಲ್ಲಿ ವರ್ಣವೇದ ಸ್ಟಾರ್ಟ್ ಆಗಿತ್ತು. ಸೊ ನಾನು ಮತ್ತು ಗುಂಡ ಒಂದು ಡಾಗ್ನ ಇಟ್ಕೊಂಡು ಒಂದು ಹೋಂಡಾ ಜನರೇಟರ್ ಸಿನಿಮಾ ಮಾಡಿದ್ವಿ ಸರ್. ಅದು ಆ್ಯಕ್ಚುಲಿ ಮಾಡಿರೋದು ಒಂದು 25 lakhs ಸರ್. ನಮ್ಗೆ ಗೊತ್ತಿಲ್ಲ ಯಾರಿಗೂ, ಬಟ್ ಬರೀ ಒಂದು ಹೋಂಡಾ ಜನರೇಟರ್ ಒಂದೇ ಲೈಟು ವಿತೌಟ್ ಅಸಿಸ್ಟೆಂಟ್ ಆ ಸಿನಿಮಾ ಮಾಡಿದ್ವಿ ಸರ್. ಸೊ ಅದೇ ವಿ ಒಂದು ಡಾಗ್ನ ಇಟ್ಕೊಂಡು ಅದ್ರ ಎಮೋಷನ್ನ ಕ್ರಾಫ್ಟ್ ಮಾಡಬೇಕು ಅಂತ ಅವರು ಚಿದಾನಂದ್ ಅವರು ಸಿನಿಮಾಟೋಗ್ರಫಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅನಿಮಲ್ ಸೈಕಾಲಜಿನ ಇಟ್ಕೊಂಡು ನಾವು ಅದನ್ನು ಕ್ರಾಫ್ಟ್ ಮಾಡೋದು ಒಂದು ಚಾಲೆಂಜಿಂಗ್ ಇತ್ತು. ವಿ ಅಂಡರ್ಸ್ಟ್ಯಾಂಡ್ ಪ್ರೇಮಗಾವಿಂದ ನಾವು ಜೊತೆಗಿದ್ವಿ. ನಮ್ಮಿಬ್ಬರು ಒಂದು ಒಡನಾಟ ಅಲ್ಲಿ ಚೆನ್ನಾಗಿ ಹೊಂದಿಕೆ ಆಗಿತ್ತು. ನಂತರ ವಿ ಕ್ಯಾರಿಡ್ ಅಗೇನ್ ನನ್ನ ಕನಸಿಗೆ ಸೊ ಕಣ್ಣಾಗಿದ್ದಾರೆ ಸರ್. ನನ್ನ ಹೇಳ್ತಾರೆ ಲೈಕ್ ಕೊರಿಯೋಗ್ರಾಫರ್ಸ್ ನಿಮಗೆಲ್ಲ ಹೇಳಿದೆ, ನಿಮಗೆ ಭೂಷಣ್ ಮಾಸ್ಟ್ರು, TDC ಕಂಪ್ನಿ, ಮತ್ತು ಮೊಯಿನ್ ಮಾಸ್ಟ್ರು, ಟೆಕ್ನಿಷಿಯನ್ ಇನ್ಯಾರು ಬಿಟ್ಟಿದ್ದೀವಿ. ಹೀರೋ ಹೀರೋಯಿನ್ ಅವ್ನು ಇಲ್ಲೇ ಬಿಟ್ಟು ಹೋಗೋಣ.